ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಲೈನಿಂಗ್ ಬ್ಲೌಸ್ ಅನ್ನ ತುಂಬಾ ಈಸಿ ಮೆಥಡ್ ಅಲ್ಲಿ ಕಟ್ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ದಯವಿಟ್ಟು ಎಂಡ್ ವರೆಗೂ ನೋಡಿ. ಹಾಗೆ ನನ್ನ ಚಾನಲ್ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ ನೋಡಿ, ಇದು ಮೇನ್ ಫ್ಯಾಬ್ರಿಕ್ ಬಂದು ಇದು ಲೈನಿಂಗ್ ಬಂದು 80 ಸೆಂಟಿಮೀಟರ್ ಇದೆ. ಹಾಗೆ ನಾವು ಈ ಬ್ಲೌಸ್ ಅಳತಿ ನಾವು ಇವತ್ತು ಕಟ್ ಮಾಡೋಣ. ಯಾವ ರೀತಿ ಪರ್ಫೆಕ್ಟ್ ಆಗಿ ಕಟ್ ಮಾಡ್ಕೋಬೇಕು ಅನ್ನೋದನ್ನ ನೀವು ನೋಡ್ಕೊಳ್ಳಿ. ಮತ್ತಿಗೆ ಬಂದು ನಾವು ಮೆಜರ್ಮೆಂಟ್ ಅನ್ನ ತಗೋಣ. ಬ್ಲೌಸ್ ಅಲ್ಲಿ ಯಾವ ರೀತಿ ಮೆಜರ್ಮೆಂಟ್ ತಗೋಬೇಕು ಅನ್ನೋದನ್ನ ನೋಡಿ ನಿಮಗೆ ತುಂಬಾ ಈಸಿ ಮೆಥಡ್ ಅಲ್ಲಿ ನಾನು ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಮೊದಲಿಗೆ ನಾವು ಚೆಸ್ಟ್ ಮೆಜರ್ಮೆಂಟ್ ಅನ್ನು ನೋಡ್ಕೋಬೇಕಂದ್ರೆ ಬ್ಯಾಕ್ ಸೈಡ್ ನಾವು ಚೆಸ್ಟ್ ಮೆಜರ್ಮೆಂಟ್ ಅನ್ನ ತಗೋಬೇಕಾಗುತ್ತೆ. ನೋಡಿ, ಬ್ಲೌಸ್ ಅನ್ನ ಈ ರೀತಿ ಇಟ್ಕೊಂಡು ನೀವು ಸ್ಲೀವ್ ಅನ್ನು ಈ ತರ ಮೇಲಕ್ಕೆ ಇಟ್ಕೊಳ್ಳಿ. ನಿಮ್ಗೆ ಈಸಿಯಾಗಿ ಚೆಸ್ಟ್ ಮೆಜರ್ಮೆಂಟ್ ಸಿಗುತ್ತೆ. ನೋಡಿ ಎಷ್ಟಿದೆ ಅಂತ ಗೊತ್ತಾಗುತ್ತೆ ನಮಗೆ. ಚೆಸ್ಟ್ ಮೆಜರ್ಮೆಂಟ್ ಬಂದು ಅಲ್ಲಿಗೆ 18 ಇದೆ, 18 ಇಂಚ್ ಇದೆ ಸ್ನೇಹಿತರೆ. ಟೋಟಲ್ ಬಂದು ಅಲ್ಲಿಗೆ ನಮಗೆ 36 ಆಗುತ್ತೆ. ನೋಡಿ, 18 36 ಚೆಸ್ಟ್ ಮೆಜರ್ಮೆಂಟ್ ಇದೆ. ಹಾಗೆ ಲೆಂತ್ ನೋಡ್ಕೊಳ್ಳೋಣ. ಟೋಟಲ್ ಲೆಂತ್ ಬಂದು ಬ್ಲೌಸ್ ನ ಲೆಂತ್ ಎಷ್ಟಿದೆ ಅಂತ ನೋಡಿ. ಇದು ಟೋಟಲ್ ಬ್ಲೌಸ್ ಲೆಂತ್ ಬಂದು 14 ಇಂಚ್ ಇದೆ ಸ್ನೇಹಿತರೆ. ನೋಡಿ, 14 ಇಂಚು. ಹಾಗೆ ಕೆಳಗಡೆ ಸೊಂಟ ಅಳತೆ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ನೋಡಿ, ಪ್ರತಿ ಬ್ಲೌಸ್ ಯಾವ ಸೈಜ್ ಆಗ್ಲಿ ನೀವು ಮೆಜರ್ಮೆಂಟ್ ಅನ್ನ ಅಳತೆ ಬ್ಲೌಸ್ ಅಲ್ಲಿ ಈ ರೀತಿ ನೀವು ಮೆಜರ್ಮೆಂಟ್ ಅನ್ನು ತಗೋಬೇಕು. ನೋಡಿ, ಇಲ್ಲಿಗೆ 30 ಇಂಚ್ ಇದೆ ಸ್ನೇಹಿತರೆ. ಇದು ಅಂದ್ರೆ ಸೊಂಟದ ಅಳತೆ ಬಂದು 30 ಇಂಚು. ನೋಡಿ, ಚೆಸ್ಟ್ ಬಂದು 36 ಇದೆ, ಲೆಂತ್ ಬಂದು 14 ಇಂಚು. ಹಾಗೆ ವೇಸ್ಟ್ ಬಂದು 30 ಇಂಚು. ಈ ಮೆಜರ್ಮೆಂಟ್ ಗೆ ನಾವು ಇವತ್ತು ಬ್ಲೌಸ್ ಅನ್ನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಅದಕ್ಕಿಂತ ಮುಂಚೆ ನಾವು ಕೆಳಗಡೆಗೆ ಸ್ಟ್ರೈಟ್ ಮಾಡ್ಕೊಳ್ಳಿಕ್ಕೆ ಒಂದು ಮಾರ್ಕ್ ಅನ್ನ ಮಾಡ್ಕೊಳ್ಳೋಣ. ಮೊದಲಿಗೆ ಬಂದು ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನಮಗೆ ಕೆಳಗಡೆಗೆ ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ 1/2 ಇಂಚ್ ಮಾರ್ಜಿನ್ ಅಲ್ಲಿ ನಾವು ಒಂದು ಮಾರ್ಕ್ ಅನ್ನ ಮಾಡ್ಕೋಬೇಕು. ಹಾಗೆ ಟೋಟಲ್ ಲೆಂತ್ ಬಂದು 14 ಇಂಚ್ ಇದೆ. ಟೋಟಲ್ ಲೆಂತ್ ಬಂದು 14 ಇಂಚಿಗೆ ನಾವು ಮಾರ್ಕ್ ಅನ್ನ ಮಾಡ್ಕೊಳ್ಳೋಣ. ಅಳತೆ ಬ್ಲೌಸ್ ಅಲ್ಲಿ ಹೆಂಗಿದೀವಿ ಹಂಗೆ ನಾವು ಕಟ್ ಮಾಡ್ಕೋಬೇಕು. ಹಾಗೆ 1/2 ಇಂಚು ನಾವು ಶೋಲ್ಡರ್ ಅಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ಹಾಗೆ ಸ್ನೇಹಿತರೆ, ಈ ಮೆಜರ್ಮೆಂಟ್ ಗೆ ನಾನು ನೆಕ್ ಬಿಡ್ತಾನ 2.25 ಇಂಚ್ ಇಡ್ತಾ ಇದ್ದೀನಿ. ನೋಡಿ, 2.25 ಇಂಚು ನೆಕ್ ಬಿಡ್ತು. ಹಾಗೆ ಶೋಲ್ಡರ್ ನ ನಾವು ಅಳತೆ ಬ್ಲೌಸ್ ಅಲ್ಲಿ ಎಷ್ಟಿದೆಯೋ ಅಷ್ಟಕ್ಕೆ ನಾವು ಮಾರ್ಕ್ ಅನ್ನ ಮಾಡ್ಕೊಳ್ಳೋಣ. ನೋಡಿ, ಒಂದ್ಸರಿ ನಾನು ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿ ತಗೊಂತಾ ಇದ್ದೀನಿ. ಅಲ್ಲಿಗೆ 2.25 3 ಇಂಚ್ ಇದೆ ಸ್ನೇಹಿತರೆ. ಟೋಟಲ್ ಬಂದು ನೋಡಿ 3 ಇಂಚು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಇವಾಗ ಬಂದು ಟೋಟಲ್ ಎಷ್ಟಾಯ್ತು? 5.25 ಇಂಚು ಶೋಲ್ಡರ್ಗೆ ನಾವು ಮಾರ್ಕ್ ಮಾಡ್ಕೊಂಡಿದೀವಿ. ನೋಡಿ, ಇದಕ್ಕೆ ಒಂದು ಲೈನ್ ಹಾಕೋಬೇಕು. ಇದು ಆರ್ಮೋಲ್ ಡೌನಿಂಗಿಗೋಸ್ಕರ. ಹಾಗೆ ಇದು ನೆಕ್ ಲೆಂತ್ಗೋಸ್ಕರ. ನೆಕ್ ಲೆಂತ್ ಅನ್ನು ನಾವು ಆನಂತರ ಮಾರ್ಕ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಇವಾಗ ಬಂದು ನಾವು ಮೊದಲಿಗೆ ಆರ್ಮೋಲ್ ಡೌನಿಂಗ್ ಅನ್ನ ಯಾವ ರೀತಿ ಮಾರ್ಕ್ ಮಾಡೋಣ ಅಂತ ನೋಡೋಣ. ನೋಡಿ, ಚೆಸ್ಟ್ ಬಂದು 36 ಇದೆ. ನಾವು 36ನ್ನ 10ರಿಂದ ಭಾಗ ಮಾಡಿದಾಗ ನಮಗೆ 4ರಿಂದ ಭಾಗ ಮಾಡಿದಾಗ ನಮಗೆ 9 ಇಂಚ್ ಬರುತ್ತೆ. ನೋಡಿ, 36ನ್ನ 4ರಿಂದ ಭಾಗ ಮಾಡಿದಾಗ ನಮಗೆ 9 ಇಂಚ್ ಬರುತ್ತೆ. 9 ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಳ್ಳೋಣ. ಹಾಗೆ 1.25 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಹಾಗೆ ಸೊಂಟ ಅಳತೆ ಬಂದು 30 ಇದೆ. 30ನ್ನ 4ರಿಂದ ಡಿವೈಡ್ ಮಾಡಿದಾಗ ನಮಗೆ 7.5 ಇಂಚ್ ಬರುತ್ತೆ. 7.5 ಇಂಚ್ಗೆ ಒಂದು ಮಾರ್ಕ್ ಅನ್ನ ಮಾಡ್ಕೋಬೇಕು. ಹಾಗೆ 1 ಇಂಚು ಡಾಟಿಗೋಸ್ಕರ, 1.25 ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ. ಇಷ್ಟನ್ನ ಮಾರ್ಕ್ ಮಾಡ್ಕೊಂಡು ಒಂದು ಲೈನ್ ಹಾಕೋಣ ಇದಕ್ಕೆ. ಸ್ನೇಹಿತರೆ, ಇವಾಗ ನಾವು ಆರ್ಮೋಲ್ ಡೌನಿಂಗ್ ಅನ್ನ ಯಾವ ರೀತಿ ಕಂಡುಹಿಡಿಯೋದು, ಹಾಗೆ ನೆಕ್ ಲೆಂತ್ ಅನ್ನ ಯಾವ ರೀತಿ ಮಾರ್ಕ್ ಮಾಡೋಣ ಅಂತ ನೋಡೋಣ. ಅಳತೆ ಬ್ಲೌಸ್ ಅಲ್ಲಿ ಹೆಂಗಿದೆಯೋ ನಾವು ಹಂಗೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ನಾವು ಬ್ಯಾಕ್ ಸೈಡ್ ಒಂದ್ ಸೈಡ್ ಅನ್ನ ನಾವು ಮೆಜರ್ಮೆಂಟ್ ಗೋಸ್ಕರ ಹಾಕೋಬೇಕು ಈ ರೀತಿ. ನೋಡಿ, ಕೆಳಗಡೆ ನಾನು ಬ್ಯಾಕ್ ಸೈಡ್ ಅನ್ನ ತಗೊಂಡಿದ್ದೀನಿ. ಹಾಗೆ ನೋಡಿ, ಇಲ್ಲಿ ಏನು ಮಾರ್ಜಿನ್ ಇದೆ ಸ್ನೇಹಿತರೆ, ಇಲ್ಲಿಂದ ನಾವು ಈ ಬ್ಲೌಸ್ ಅನ್ನ ರೆಡಿ ಬ್ಲೌಸ್ ಅನ್ನ ಈ ರೀತಿ ಇಟ್ಕೋಬೇಕು. ನಮಗೆ ನೋಡಿ, ಕೆಳಗಡೆಯಿಂದ ಕರೆಕ್ಟ್ ಆಗಿ ಇಟ್ಕೊಂಡ್ರೆ ನಮಗೆ ಇಲ್ಲಿ ಆರ್ಮೋಲ್ ಪಾಯಿಂಟ್ ಸಿಗುತ್ತೆ ಸ್ನೇಹಿತರೆ. ಇಲ್ಲಿಗೆ ನೋಡಿ, ಇಲ್ಲಿಗೆ ರೆಡಿ ಇದೆ. ಮೇಲಕ್ಕೆ 1/2 ಇಂಚು ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಬೇಕಲ್ಲ, ಹಾಗಾಗಿ 1/2 ಇಂಚು ಮೇಲಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಟೋಟಲ್ ಬಂದು ಇಲ್ಲಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನ ಬಿಡದೆ ನೋಡಿ, ಈ ರೀತಿ ನೀವು ಶೋಲ್ಡರ್ ನ ನೋಡ್ಕೊಂಡ್ಬಿಡಿ ಕರೆಕ್ಟ್ ಆಗಿ ಇದೆಯಲ್ಲ ಅಂತ ಹೇಳಿ. ನೋಡಿ, ಕರೆಕ್ಟ್ ಆಗಿ ಶೋಲ್ಡರ್ ಪಾಯಿಂಟ್ ಕೂಡ ಕರೆಕ್ಟ್ ಆಗಿ ತೋರಿಸ್ತಾ ಇದೆ. ಹಾಗೆ ನೋಡಿ, ನಮಗೆ ಬ್ಯಾಕ್ ನೆಕ್ ಲೆಂತ್ ಕೂಡ ಇಲ್ಲಿ ಈಸಿಯಾಗಿ ಮಾರ್ಕ್ ಮಾಡ್ಕೋಬಹುದು. ನೋಡಿ, ಇಲ್ಲಿಗೆ ನೆಕ್ ಅಗಲ ಕಡೆ ಕರೆಕ್ಟ್ ಆಗಿದೆ. ಹಾಗೆ ನೆಕ್ ಲೆಂತ್ ಕೂಡ ನಮಗೆ ಸಿಕ್ತು. ಹಾಗೆ ಆರ್ಮೋಲ್ ಡೌನಿಂಗ್ ಕೂಡ ನಮಗೆ ಸಿಕ್ಕಿದೆ. ಇವಾಗ ಬಂದು ಇದಕ್ಕೆ ಒಂದು ಲೈನ್ ಹಾಕೋಣ. ಇದು ಆರ್ಮೋಲ್ ಡೌನಿಂಗ್ಗೋಸ್ಕರ. ಇವಾಗ ಬಂದು ಶೋಲ್ಡರ್ ಬಂದು ನಾವು 5.25 ಇಂಚ್ ಇಟ್ಟಿದ್ದೀವಿ ಸ್ನೇಹಿತರೆ ಇದಕ್ಕೆ. ಯಾಕಂದ್ರೆ ಇದು ಡೀಪ್ ಜಾಸ್ತಿ ಇದೆ. ನೋಡಿ, ಡೀಪ್ ಎಷ್ಟಿದೆ ಅಂತ ತೋರಿಸ್ತೀನಿ.
ನೋಡಿ ಇದು ಡೀಪ್ ಬಂದು 10 ಇಂಚು ರೆಡಿ ಇದೆ ನೋಡಿ. 10 ಇಂಚು ಡೀಪ್ ಇರೋದ್ರಿಂದ ಇದು ಶೋಲ್ಡರ್ ಕಡಿಮೆ ಬಂದಿದೆ ನೋಡಿ. ಇಲ್ಲಿ ನಾನು 3 ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂತ ಇದ್ದೀನಿ. ಹಾಗೆ ಇದಕ್ಕೆ ಒಂದು ರೌಂಡ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನೀವು ಯಾವ ಶೇಪ್ ಬೇಕಾದ್ರೂ ಇದಕ್ಕೆ ಮಾರ್ಕ್ ಅನ್ನ ಮಾಡ್ಕೋಬಹುದು. ಹಾಗೆ ನೋಡಿ ಸ್ನೇಹಿತರೆ, ಈ ಕಾರ್ನರ್ ಸೈಡ್ ಅಲ್ಲಿ ಒಂದು ಮಾರ್ಕ್ ಹಾಕೊಂಡು ಇಲ್ಲಿ 1.5 ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂಡು ಇದು ಬ್ಯಾಕ್ ಆರ್ಮೋಲ್ ಶೇಪ್ ಅನ್ನ ನಾವು ಮಾರ್ಕ್ ಮಾಡ್ಕೋಬೇಕು ನೋಡಿ ಈ ರೀತಿ. ಹಾಗೆ ಸ್ನೇಹಿತರೆ, ಡಾಟ್ ಬಂದು ನಮಗೆ ಇವೆರಡು ಸೆಂಟರ್ಗೆ ಒಂದು ಡಾಟ್ ಅನ್ನು ಮಾರ್ಕ್ ಮಾಡ್ಕೋಬೇಕು ನೋಡಿ. 8.5 ಇದೆ, 8.5 ಅರ್ಧ ಬಂದು 4.25 ಆಗುತ್ತೆ. 4.25 ಇಂಚಿಗೆ ಇಲ್ಲಿ ಒಂದು ಮಾರ್ಕ್ ಅನ್ನ ಮಾಡ್ಕೊಂಡು ಇಲ್ಲಿ ನಾವು 1 ಇಂಚು ಡಾಟ್ ಗೆ ಬಿಟ್ಟಿರ್ತೀವಿ. ಯಾವ ಬ್ಲೌಸ್ಗಾದ್ರೂ ಅಷ್ಟೇ ನೋಡಿ 1 ಇಂಚು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಇದು ಡಾಟ್ ಲೆಂತ್ ಬಂದು ನೋಡಿ ಇದನ್ನ 3.5 ಇಡಬೇಕು. ಡಾಟ್ ಲೆಂತ್ ಬಂದು ಇದು 3.5 ಇಂಚ್ ಇರ್ಬೇಕು ಯಾವಾಗ್ಲೂ ನೋಡಿ. ನಮಗೆ ಬ್ಯಾಕ್ ಪಾರ್ಟ್ ತುಂಬಾ ಈಸಿಯಾಗಿ ನಾವು ಮಾರ್ಕ್ ಮಾಡ್ಕೊಂಡಿದೀವಿ. ಇವಾಗ ಬಂದು ಕಟ್ ಮಾಡೋಣ ಸ್ನೇಹಿತರೆ. ನೋಡಿ ಈ ತರ ನಿಮ್ಗೆ ಅಳತೆ ಬ್ಲೌಸ್ ಕೊಟ್ಟಾಗ ತುಂಬಾ ಈಸಿ ಮೆಥಡ್ ಅಲ್ಲಿ ನೀವು ಕಟ್ ಮಾಡಬಹುದು ಬ್ಲೌಸ್ ಅನ್ನ. ಹಾಗೆ ನೋಡಿ ನಾನು ನೆಕ್ ವಿಡ್ತಿಗೆ ನಾನು ಒಂದು ನ್ಯಾಚ್ ಹಾಕೊಂಡಿದ್ದೀನಿ. ಇದನ್ನ ಆನಂತರ ನಾನು ಸ್ಟಿಚಿಂಗ್ ಅಲ್ಲಿ ಕಟ್ ಮಾಡ್ಕೊಂತೀನಿ ಸ್ನೇಹಿತರೆ. ನೋಡಿ ನಾವು ಇವಾಗ ಬ್ಯಾಕ್ ಪಾರ್ಟ್ ಅನ್ನ ಕಟಿಂಗ್ ಹಾಗೆ ಮಾರ್ಕಿಂಗ್ ಮಾಡ್ಕೊಂಡಿದೀವಿ. ಇವಾಗ ಬಂದು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಈ ತರ ನಮ್ಗೆ ಎಲ್ಲಿ ಉಳಿದಿದೆ ಅಂಚು ಸೈಡ್ 2 ಉಳಿದಿರುತ್ತೆ ನಮ್ಗೆ. ಇಲ್ಲಿ ನಾವು ಮೊದ್ಲಿಗೆ ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಬೇಕು ಸ್ನೇಹಿತರೆ. ಎಷ್ಟು ನಮಗೆ ಉಕ್ಸ್ ಪಟ್ಟಿ ಏನು ಅಟ್ಯಾಚ್ ಮಾಡ್ತೀವಲ್ಲ ಅಲ್ಲಿಗೆ ನಮಗೆ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಒಂದು ಲೈನ್ ಹಾಕೋಣ. ನೀವು ಎಷ್ಟು ಯೂಸ್ ಮಾಡ್ತೀರಾ ಅಷ್ಟಕ್ಕೆ ನೀವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ 1/2 ಇಂಚ್ಗೆ ಒಂದು ಮಾರ್ಕ್ ಹಾಕೊಂಡಿದ್ದೀನಿ. ಇವಾಗ ಏನ್ ನಾವು ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡಿದೀವಿ ಅದನ್ನ ಇಟ್ಟು ನಾವು ಮಾರ್ಕ್ ಮಾಡ್ಕೋಬೇಕು. ಇವಾಗ ನೋಡಿ ಇಲ್ಲಿ ವೇಸ್ಟ್ ಮಾಡಂಗಲ್ಲ, ಸ್ಲೀವ್ ಲೆಂತ್ ಜಾಸ್ತಿ ಇರೋದ್ರಿಂದ ನಾವು ವೇಸ್ಟ್ ಮಾಡಕ್ ಹೋಗ್ಬಾರ್ದು ನೋಡಿ. ಇದು ಮೇನು ನಮಗೆ ಶೋಲ್ಡರ್ ಪಾಯಿಂಟ್ ಆಯ್ತು. ಹಾಗೆ ಇಲ್ಲಿ ಶೋಲ್ಡರ್ ಇಲ್ಲಿವರೆಗೂ ಇದೆ ನೋಡಿ. ನೆಕ್ ವಿಡ್ತ್ ಕೂಡ ನಮ್ಗೆ ಇಲ್ಲಿ ನ್ಯಾಚ್ ಹಾಕೊಂಡಿದೀವಿ. ಇಲ್ಲಿಗೆ ನೆಕ್ ವಿಡ್ತ್ ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಹಾಗೆ ಇಲ್ಲಿಗೆ ಚೆಸ್ಟ್ ಮೆಜರ್ಮೆಂಟ್ ಇಲ್ಲಿವರೆಗೂ ಇದೆ. ಓಕೆ, ಇಷ್ಟು ಸಿಕ್ಕರೆ ನಮಗೆ ಸಾಕು. ಇದಕ್ಕೆ ನಾವು ಒಂದು ಅರ್ಧ ಇಂಚು ಇಲ್ಲಿ ಕಾರ್ನರ್ ಸೈಡ್ ಅಲ್ಲಿ ಒಂದು ಮಾರ್ಕ್ ಹಾಕೊಂಡು ನೋಡಿ, ಒಂದು 1/2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಇದಕ್ಕೆ ಒಂದು ಫ್ರಂಟ್ ಆರ್ಮೋಲ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು ಈ ರೀತಿ. ಓಕೆ, ಇದು ಫ್ರಂಟ್ ಆರ್ಮೋಲ್ ಶೇಪ್. ನಾವು ಬ್ಯಾಕ್ ಶೇಪ್ ಅನ್ನ ಆಲ್ರೆಡಿ ಬ್ಯಾಕ್ ಸೈಡ್ ಮಾರ್ಕ್ ಮಾಡ್ಕೊಂಡಿದೀವಿ. ಇವಾಗ ಬಂದು ನೋಡಿ ನೆಕ್ ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ಲೆಂತ್ ಹಾಗೆ ನಮಗೆ ಡಾಟ್ ಪಾಯಿಂಟ್ ಅನ್ನಲ್ಲ ಪ್ರತಿ ಒಂದು ಕೂಡ ನಾವು ಅಳತೆ ಬ್ಲೌಸ್ ಅಲ್ಲಿ ಹೆಂಗಿದೀವಿ ಹಂಗೆ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನೋಡಿ. ಇವಾಗ ಅಳತೆ ಬ್ಲೌಸ್ ತಗೊಂಡು ನಾವು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಳ್ಳೋಣ ನೋಡಿ. ನಮಗೆ ಏನು ಉಕ್ಸ್ ಅಟ್ಯಾಚ್ ಮಾಡಿರ್ತೀವಿ ಆ ಸೈಡ್ ಅನ್ನ ತಗೊಂಡು ನಾವು ಮೇಲ್ಗಡೆಯಿಂದ ನಾವು ಯಾವ ರೀತಿ ಮಾರ್ಕ್ ಮಾಡ್ಕೊಂಡಿದೀವೋ ಇಲ್ಲಿ ನೋಡಿ 1/2 ಇಂಚು ನಾನು ಶೋಲ್ಡರ್ ಗೆ ಮಾರ್ಜಿನ್ ಮಾರ್ಕ್ ಮಾಡ್ಕೊಂತೀನಿ. ಇದು ರೆಡಿ ಬ್ಲೌಸ್ ಆಗಿರೋದ್ರಿಂದ 1/2 ಇಂಚು ಕಡಿಮೆ ಇರುತ್ತೆ ನೋಡಿ. ಇಲ್ಲಿಗೆ ಆ ಲೈನ್ಗೆ ನಾನು ಈ ರೀತಿ ಬ್ಲೌಸ್ ಅನ್ನು ಇಟ್ಕೊಂಡು ನಮಗೆ ನೆಕ್ ಲೆಂತ್ ಕೂಡ ಸಿಗುತ್ತೆ ನೋಡಿ. ಇದು ಫ್ರಂಟ್ ನೆಕ್ ಡೀಪ್ ಕಡಿಮೆ ಇದೆ ಸ್ನೇಹಿತರೆ, ಹಾಗಾಗಿ ಇದಕ್ಕಿಂತ 1/2 ಇಂಚು ನಾವು ಜಾಸ್ತಿ ಇಡೋಣ ನೆಕ್ ಲೆಂತ್ ಅನ್ನ. ಇದು ಕಡಿಮೆ ಇದೆ ಅಂತ ಹೇಳಿದ್ದಾರೆ ನೋಡಿ. ಇಲ್ಲಿ 1/2 ಇಂಚು ನಾನು ಇದಕ್ಕಿಂತ ಜಾಸ್ತಿ ತಗೊಂಡಿದ್ದೀನಿ. ಹಾಗೆ ಇಲ್ಲಿ ಕಂಟಿನ್ಯೂ ಬಂದು ನೋಡಿ ಇಲ್ಲಿ ಉಕ್ಸ್ ಪಟ್ಟಿ ಎಲ್ಲಿವರೆಗೂ ಇದೆ ಅಲ್ಲಿಗೆ ನೀವು ಮಾರ್ಕ್ ಮಾಡ್ಕೊಳ್ಳಿ. ಇದಕ್ಕೆ ನಾನು ಎಕ್ಸ್ಟ್ರಾ ಮಾರ್ಜಿನ್ ಅನ್ನ ಆಡ್ ಮಾಡಿಲ್ಲ. ನಂತರ ನಾನು ನಿಮಗೆ ಯಾವ ರೀತಿ ಮಾರ್ಜಿನ್ ಆಡ್ ಮಾಡ್ಕೊಂಡು ತೋರಿಸ್ತೀನಿ. ಹಾಗೆ ನೋಡಿ ಮೇನ್ ಡಾಟ್ ಬಂದು ಇಲ್ಲಿ ಅಪೆಕ್ಸ್ ಪಾಯಿಂಟ್ ಸಿಗುತ್ತೆ ನಮಗೆ ಶೋಲ್ಡರ್ ಇಂದ ನೋಡಿ. ಇಲ್ಲಿ ಡಾಟ್ ಎಲ್ಲಿವರೆಗೂ ಇಟ್ಟಿದ್ದಾರೆ ಅವರು ಅಲ್ಲಿಗೆ ನಮಗೆ ಅಪೆಕ್ಸ್ ಪಾಯಿಂಟ್ ಆಗುತ್ತೆ. ಇದು ಫಸ್ಟ್ ಅಪೆಕ್ಸ್ ಪಾಯಿಂಟ್ ನೋಡಿ. ಇಲ್ಲಿಂದ ಈ ರೀತಿ ಇಟ್ಕೊಂಡು ಆಸ್ ಇಟ್ ಈಸ್ ಇದು ಎಲ್ಲಿಗಿದೆಯೋ ಅಲ್ಲಿಗೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಹಾಗೆ ನೋಡಿ ಇವರು ಡಾಟ್ ಅನ್ನ ಎಷ್ಟು ಹಿಡಿದಿದ್ದಾರೆ ಇಲ್ಲಿಂದ ನೋಡ್ಕೊಳ್ಳಿ ಕಂಟಿನ್ಯೂ ಮಾಡ್ಕೊಂಡು ನೋಡಿ. ಇವಾಗ ನಾವು ಎರಡಕ್ಕೂ ಒಂದು ಲೈನ್ ಹಾಕೋಣ. ಹಾಗೆ ಇದು ಸೆಕೆಂಡ್ ಡಾಟ್ ಪಾಯಿಂಟ್, ಇದು ಮೇನ್ ಡಾಟ್ ಇಲ್ಲಿಗೆ ಬರುತ್ತೆ ಸ್ನೇಹಿತರೆ. ಇದು ಅಪೆಕ್ಸ್ ಪಾಯಿಂಟ್, ಫಸ್ಟ್ ಅಪೆಕ್ಸ್ ಪಾಯಿಂಟ್. ಹಾಗೆ ನೋಡಿ ಇಲ್ಲಿ ನೆಕ್ ಲೆಂತ್ ಗೆ ನಾವು ಮಾರ್ಕ್ ಮಾಡ್ಕೊಂಡಿದೀವಿ. ಬ್ಲೌಸ್ ಗೆ ಅಂತ ನಾವು 1/2 ಇಂಚು ಎಕ್ಸ್ಟ್ರಾ ತಗೊಂಡಿದೀವಿ ಫ್ರಂಟ್ ನೆಕ್ ಅನ್ನ. ಹಾಗೆ ನೋಡಿ ಇಲ್ಲಿಗೆ ಉಕ್ಸ್ ಪಟ್ಟಿವರೆಗೂ ಇಲ್ಲಿವರೆಗೂ ಬರುತ್ತೆ. ಇದಕ್ಕೆ 1 ಇಂಚು ನಾವು ಎಕ್ಸ್ಟ್ರಾ ತಗೋಬೇಕು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ. ಹಾಗೆ ಡಾಟ್ ಅನ್ನ ಬಂದು ಸ್ನೇಹಿತರೆ ನಾವು ಚೆಸ್ಟ್ ಮೆಜರ್ಮೆಂಟ್ 10ನೇ 1 ಭಾಗ ಬಂದು ಎಷ್ಟು ಬರುತ್ತೋ ಅಷ್ಟಕ್ಕೆ ನಾವು ಡಾಟ್ ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನೋಡಿ. ಇದು 3.25 ಇಂಚ್ ಇಡ್ತಾ ಇದ್ದೀನಿ. ಇದು ಡಾಟ್ ಪಾಯಿಂಟ್.
ಹಾಗೆ ನಾವು ಡಾಟ್ ಅನ್ನ ಎಷ್ಟು ಹಿಡಿತೀವಿ ಅಂದ್ರೆ ಸ್ನೇಹಿತರೆ ಈ ಮೆಜರ್ಮೆಂಟ್ ಗೆ ನಾನು 2.5 ಇಂಚು ಮೇನ್ ಡಾಟ್ ಅನ್ನ ಹಿಡಿತಾ ಇದ್ದೀನಿ. ನೋಡಿ ಇಲ್ಲಿ ನಮ್ಗೆ ಈ ಆರ್ಮೋಲ್ ಸೈಡ್ ಅಲ್ಲಿ ಏನೊಂದು ಡಾಟ್ ಹಿಡಿಬೇಕು ಅದು ಕೂಡ ನಮಗೆ ಇಲ್ಲಿ ಸಿಗುತ್ತೆ. ನೋಡಿ ಈ ರೀತಿ ನೀವು ಲೈನ್ ಹಾಕೊಂಡ್ಬಿಟ್ರೆ ಹಾಗೆ ನೋಡಿ ಇಲ್ಲಿಂದ ಇಲ್ಲಿವರೆಗೂ ಇದನ್ನ ಸೇರಿಸಬೇಕು. ಹಾಗೆ ಸ್ನೇಹಿತರೆ ಈ ಸೆಕೆಂಡ್ ಡಾಟ್ ಪಾಯಿಂಟ್ ಏನಿದೆ ಇದಕ್ಕೆ ಮೇಲಕ್ಕೆ ಒಂದು 1/2 ಇಂಚ್ ಒಂದು ಮಾರ್ಕ್ ಮಾಡ್ಕೊಂಡು ಇದಕ್ಕೆ ಒಂದು ಮಾರ್ಕ್ ಅನ್ನ ಮಾಡ್ಕೊಳ್ಳೋಣ. ಹಾಗೆ ಈ ಡಾಟ್ ಬಂದು ಸೆಂಟರ್ ಅಲ್ಲಿ ನೋಡಿ ಇಲ್ಲಿ ಉಕ್ಸ್ ಪಟ್ಟಿ ಬರುತ್ತಲ್ಲ, ಇಲ್ಲಿ ಡಾಟ್ ಬಂದು ಇದು ಎಷ್ಟಿದೆ 5.25 ಇಂಚ್ ಇದೆ. 5.25 ಅರ್ಧ ಬಂದು 2.5 1 ಪಾಯಿಂಟ್ ಆಗುತ್ತೆ. ನೋಡಿ ಇಲ್ಲಿಗೆ ನಾವು ಡಾಟ್ಗೋಸ್ಕರ ಒಂದು ಮಾರ್ಕ್ ಅನ್ನ ಮಾಡ್ಕೋಬೇಕು. ಈ ಡಾಟ್ ಬಂದು 2.25 ಇಂಚ್ ಇಟ್ರೆ ಸಾಕು ಸ್ನೇಹಿತರೆ. ಓಕೆ, ಇವಾಗ 4th ಡಾಟ್ ಬಂದ್ರೆ ಹಿಡೀರಿ, ಇಲ್ಲ ಅಂದ್ರೆ ಬೇಡ ಸ್ನೇಹಿತರೆ. ಇವಾಗ ಸೊಂಟದ ಅಳತೆ ಬಂದು ನಾವು ಬ್ಯಾಕ್ ಸೈಡ್ ಅಲ್ಲಿ 30 ಇಂಚ್ ಇಟ್ಟಿದೀವಿ. 30 ಅಂದ್ರೆ 4ನೇ ಒಂದು ಭಾಗ ಬಂದು ನಮ್ಗೆ 7.5 ಇಂಚ್ ಬರುತ್ತೆ. ನೋಡಿ ಇಲ್ಲಿಂದ 7.5 ಇಂಚ್ಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂಡಿದೀನಿ. ಹಾಗೆ ನಾವು ಡಾಟ್ ಎಷ್ಟು ಹಿಡಿದಿದೀವಿ 2.5 ಇಂಚ್ ಹಿಡಿದ್ರೆ 2.5, 3 ಇಂಚ್ ಹಿಡಿದ್ರೆ 3 ಇಂಚು. ಓಕೆ, ನಾನು ಇಲ್ಲಿ 2.5 ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ 2.5 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ. ಹಾಗೆ 1.25 ಇಂಚು ನಾವು ಆಲ್ರೆಡಿ ಬ್ಯಾಕ್ ಸೈಡ್ ಅಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಬಿಟ್ಟಿದೀವಿ. ಅಷ್ಟೇ ಇಲ್ಲಿ ಕೂಡ ನಾವು ಮಾರ್ಕ್ ಅನ್ನ ಮಾಡ್ಕೋಬೇಕು. ನೋಡಿ ನಮ್ಗೆ ಫ್ರಂಟ್ ಪಾರ್ಟ್ ತುಂಬಾ ಈಸಿ ಮೆಥಡ್ ಅಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇದರಲ್ಲೂ ಕೂಡ ಎಲ್ಲ ಡೌಟ್ ಇದೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ವಿಡಿಯೋಸ್ ಮಾಡ್ತೀನಿ. ನೋಡಿ ಇವಾಗ ನಾನು ಕಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇದು ಅಳತೆ ಬ್ಲೌಸ್ ಅಲ್ಲಿ ಹೆಂಗಿದೆಯೋ ನಾವು ಹಂಗೆ ಕಟ್ ಮಾಡಿದೀವಿ. ನೀವು ಕೂಡ ಕಟಿಂಗ್ ಮಾಡಿ ಇದನ್ನ ಈ ತರ ಸ್ಟಿಚ್ ಮಾಡಿ ನೀವು ಖಂಡಿತ ನನಗೆ ನೀವು ವಿಡಿಯೋ ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದು ಮೆನ್ಷನ್ ಮಾಡಿ ಯಾವ ರೀತಿ ಕಟಿಂಗ್ ಆಯ್ತು ಅಂತ. ಏನಾದ್ರು ಪ್ರಾಬ್ಲಮ್ ಬಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಅದ್ರ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಅದ್ರ ಬಗ್ಗೆ ರೀಸನ್ ಹೇಳ್ತೀನಿ. ಹಾಗೆ ನೋಡಿ ಫೇಸ್ಬುಕ್ ಅಲ್ಲಿ ನೋಡ್ತಾ ಇರೋರು ದಯವಿಟ್ಟು ಫಾಲೋ ಮಾಡಿ, ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇವಾಗ ಅಳತೆ ಬ್ಲೌಸ್ ಪ್ರಕಾರನೇ ನಾವು ಬ್ಲೌಸ್ ಅನ್ನ ಕಟ್ ಮಾಡಿದ್ರಿಂದ ನಾವು ಇದ್ರ ಪ್ರಕಾರನೇ ನಾವು ಇವಾಗ ಕ್ರಾಸ್ ಬೆಲ್ಟ್ ಅನ್ನ ಕಟ್ ಮಾಡ್ಕೋಬೇಕು. ನೋಡಿ ಒಂದ್ಸರಿ ಮೆಜರ್ಮೆಂಟ್ ಅನ್ನ ತಗೊಂಡ್ಬಿಡಿ ಸ್ನೇಹಿತರೆ, ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಅಳತೆ ಬ್ಲೌಸ್ ಅಲ್ಲಿ ನೋಡ್ಕೊಳ್ಳಿ ಇದು ಎಷ್ಟಿದೆ ಅಂದ್ರೆ ನೋಡಿ ಈ ಸೈಡ್ ಬಂದು ನಮ್ಗೆ ಬಗಲ್ ಸೈಡ್ ಬಂದು 2 ಇಂಚ್ ಇದೆ. ಹಾಗೆ ಇಲ್ಲಿ ಬಂದು ನೋಡಿ ಇಲ್ಲಿ 3.25 ಇಂಚ್ ಇದೆ. ಇಲ್ಲಿ 2 ಇಂಚು ಹಾಗೆ ಇಲ್ಲಿ 3.25 ಇಂಚು. ನೀವು ಇವಾಗ ಮೊದಲಿಗೆ ಒಂದು ಲೈನ್ ಹಾಕೋಣ. ನಮ್ಗೆ 7.5 ಇಂಚು ಬೆಲ್ಟ್ ಬೇಕು. ಹಾಗೆ 2 ಇಂಚು ಎಕ್ಸ್ಟ್ರಾ ಇಟ್ಕೊಂತೀನಿ. 1.25 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟಿದೀವಿ. ನಮಗೆ ಬೆಲ್ಟ್ ಒಂದ್ ಸೈಡ್ ಬಂದು 2 ಇಂಚ್ ಬೇಕು, ಪ್ಲಸ್ 1 ಇಂಚು ನಾವು ಸ್ಟಿಚಿಂಗ್ ಮಾರ್ಜಿನ್ ಮಾಡಿದಾಗ ನಮಗೆ ಟೋಟಲ್ ಬಂದು 3 ಇಂಚ್ ಬರುತ್ತೆ. ನೋಡಿ 3 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬಂದು 3.25 ಇಂಚ್ ಅಂದ್ರೆ ಇಲ್ಲಿ ಕೂಡ 1 ಇಂಚ್ ಎಕ್ಸ್ಟ್ರಾ ತಗೊಂಡ್ರೆ ನಮ್ಗೆ 4.25 ಇಂಚು ಮಾರ್ಕ್ ಮಾಡ್ಕೊಂಡಿದೀವಿ. ನೋಡಿ ಇಲ್ಲಿ 3 ಇಂಚಿಗೆ ನಾವು ಮಾರ್ಕ್ ಮಾಡ್ಕೊಂಡಿದೀವಿ. ಇದಕ್ಕೆ ಒಂದು ಲೈನ್ ಅನ್ನ ಹಾಕೊಂಡು ಹಾಗೆ ಇಲ್ಲಿಂದ 3.25 ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂಡು ಇಲ್ಲಿ ಇದಕ್ಕೆ ಒಂದು ಸೇಪ್ ಅನ್ನ ಮಾರ್ಕ್ ಮಾಡ್ಕೊ ಹೋಗಿ. ಈ ರೀತಿ ನೋಡಿ ಕ್ರಾಸ್ ಬೆಲ್ಟ್ ಗೆ ಈ ರೀತಿ ಸೇಪ್ ಮಾಡ್ಕೊಂಡು ನಾವು ಕಟ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಕ್ರಾಸ್ ಬೆಲ್ಟ್ ಕೂಡ ನಾವು ಕಟ್ ಮಾಡಿದೀವಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇವಾಗ ಒಂದು ಸ್ನೇಹಿತರೆ ಸ್ಲೀವ್ ಅನ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ ನಮ್ಗೆ ಅಳತೆ ಬ್ಲೌಸ್ ಕೂಡ ಕೊಟ್ಟಿದ್ದಾರೆ, ಬಟ್ ಅಳತೆ ಬ್ಲೌಸ್ ಇಲ್ದಂಗೆ ಕೂಡ ನಿಮ್ಗೆ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕನ್ನ ತೋರಿಸ್ತೀನಿ. ಪರ್ಫೆಕ್ಟ್ ಆಗಿ ಬರುತ್ತೆ ನಿಮ್ಗೆ ಈ ಮೆಥಡ್ ಅಲ್ಲಿ. ನೋಡಿ ಇಲ್ಲಿ ಮೊದಲಿಗೆ ನಾವು 1/2 ಇಂಚಿಗೆ ಒಂದು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೋಬೇಕು. ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ನಾನು 1/2 ಇಂಚ್ ಮಾರ್ಕ್ ಮಾಡ್ಕೊಂತಿದ್ದೀನಿ. ನೀವೇನಾದ್ರೂ ಸಾದಾ ಬ್ಲೌಸ್ ಅನ್ನ ಸ್ಟಿಚ್ ಮಾಡ್ತಾ ಇದ್ರೆ ನೀವು 1.5 ಅಥವಾ 2 ಇಂಚ್ ಬಿಡ್ಬೇಕಾಗತ್ತೆ ಹೆಮ್ಮಿಂಗ್ ಪಟ್ಟಿಗೋಸ್ಕರ. ಹಾಗೆ ಇವಾಗ ಅಳತೆ ಬ್ಲೌಸ್ ಪ್ರಕಾರ ನಾವು ಸ್ಲೀವ್ ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ನೋಡಿ ಇದು ಕರೆಕ್ಟ್ ಆಗಿ ಇದ್ರೆ ಸ್ನೇಹಿತರೆ, ಇದು ಪರ್ಫೆಕ್ಟ್ ಆಗಿದೆ ಸ್ನೇಹಿತರೆ. ಆಕ್ಚುಲಿ ಇದು ಕರೆಕ್ಟ್ ಆಗಿದೆ. ಆದ್ರೂ ನಿಮ್ಗೆ ಸೇಪ್ ಅನ್ನ ಯಾವ ರೀತಿ ತೆಗೆದಾರೆ ಅಂತ ನಿಮ್ಗೆ ಗೊತ್ತಾಗಲ್ಲ ಬ್ಲೌಸ್ ನೋಡಿದ್ರೆ. ನಾನು ಯಾವ ರೀತಿ ತೆಗೆದಾರೆ ಅಂತ ತೋರಿಸ್ತೀನಿ. ಇದನ್ನ ನೋಡಿ ಈ ರೀತಿ ಇಟ್ಕೊಂಡು ನಾವು ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ಮೊದಲಿಗೆ ನೋಡಿ ನಮ್ಗೆ ಇಲ್ಲಿ ಈ ಪಾಯಿಂಟ್ ಬಂದು ಇಲ್ಲಿವರೆಗೂ ಎಕ್ಸ್ಟ್ರಾ ಮಾರ್ಜಿನ್ ಸೇರಿಸಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಟೋಟಲ್ ಲೆಂತ್ ಬಂದು ಇಲ್ಲಿವರೆಗೂ ಇದೆ. ನೋಡಿ ಇಷ್ಟು ಮಾರ್ಕ್ ಮಾಡ್ಕೊಂಡು ಇದಕ್ಕೆ ನೋಡಿ ಫಿಟ್ಟಿಂಗ್ ಬಂದು ಈ ರೀತಿ ಇದೆ. ನಾನು ಇದನ್ನ ಆನಂತರ ಮಾರ್ಕ್ ಮಾಡಿ ತೋರಿಸ್ತೀನಿ ನಾನು ನಿಮ್ಗೆ. ನೋಡಿ ಇದಕ್ಕೆ ಒಂದು ಲೈನ್ ಹಾಕ್ಬಿಡ್ತೀನಿ.
ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ ಬಂದು ನಾವು ಬ್ಲೌಸ್ ಅಲ್ಲಿ 1.25 ಇಂಚ್ ಇಟ್ಟಿದೀವಿ, ಇಲ್ಲಿ ಕೂಡ ಅಷ್ಟೇ 1.25 ಇಂಚ್ಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಳ್ಳೋಣ. ನೋಡಿ ಇವಾಗ ಕ್ಯಾಪ್ ಹೈಟ್ ಬಂದು ಎಷ್ಟು ಬಂತು ಅಂತ ನೋಡ್ಕೊಳ್ಳೋಣ ಸ್ನೇಹಿತರೆ. ನೋಡಿ ನಮ್ಗೆ ಕ್ಯಾಪ್ ಹೈಟ್ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳೋಣ. ಇವತ್ತು ತೋರಿಸ್ತೀನಿ ಪರ್ಫೆಕ್ಟ್ ಆಗಿ. ನಮಗೆ ಕ್ಯಾಪ್ ಹೈಟ್ ಒಂದು ಎಷ್ಟು ಬರಬೇಕು ಅಂತ ತುಂಬಾ ಜನದ್ದು ಡೌಟ್ ಇರುತ್ತೆ ಸ್ನೇಹಿತರೆ. ನೋಡಿ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಇದು ಕ್ಯಾಪ್ ಹೈಟ್ ಡಿಫೆಂಡ್ ಆಗುತ್ತೆ. ಇವಾಗ ಬಂದು ನಾವು ಯಾವ್ದನ್ನ ಕಟ್ ಮಾಡ್ತಾ ಇದೀವಿ ನೋಡಿ, ಇದು ಸ್ನೇಹಿತರೆ ನಿಮ್ಗೆ ನೋಡಿಲ್ಲ ಅಂದ್ರೆ ಗೊತ್ತಾಗಲ್ಲ. ನೋಡಿ 36 ಚೆಸ್ಟ್ ಮೆಜರ್ಮೆಂಟ್ ಇದೆ. 36 ಚೆಸ್ಟ್ ಮೆಜರ್ಮೆಂಟ್ ಇದ್ದಾಗ ನಮಗೆ ಅದು 36 ಇದೆ ಚೆಸ್ಟ್. ಅದ್ರ 10ನೇ ಒಂದು ಭಾಗ ಬಂದು 3.6 ಬರುತ್ತೆ. ನಮಗಿದು 3.5 ಇಂಚ್ ಆದ್ರೂ ಇರ್ಲೇಬೇಕು ಸ್ನೇಹಿತರೆ. ಈ ಕ್ಯಾಪ್ ಹೈಟ್ ಬಂದು ನೋಡಿ ಕರೆಕ್ಟ್ ಆಗಿ 3.6 ಇದೆ. ಅಂದ್ರೆ ಚೆಸ್ಟ್ ಮೆಜರ್ಮೆಂಟ್ 10ನೇ ಒಂದು ಭಾಗ ಬಂದು 36 ಚೆಸ್ಟ್ ಮೆಜರ್ಮೆಂಟ್ ಗೆ 3.6 ಬರುತ್ತೆ. ಇಲ್ಲಿ ಕೂಡ ಅಷ್ಟೇ ನೋಡಿ 3.6ಕ್ಕೆ ಅವರು ಕರೆಕ್ಟ್ ಆಗಿ ಮಾರ್ಕ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಇದು 100% ಅವರು ಇದು ಕ್ಯಾಪ್ ಹೈಟ್ ಅನ್ನ ಪರ್ಫೆಕ್ಟ್ ಆಗಿ ಇಟ್ಟಿದ್ದಾರೆ ಅಂತ ಅಲ್ಲಿಗೆ ಲೆಕ್ಕ. ಬಟ್ ಸೇಪ್ ಅನ್ನ ಯಾವ ರೀತಿ ತೆಗೆದಿದ್ದಾರೆ ಅಂತ ಗೊತ್ತಾಗಲ್ಲ ನಮಗೆ, ಹೌದಾ? ಇವಾಗ ನೋಡಿ ಯಾವ ರೀತಿ ನಾವು ಸೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು ಅನ್ನೋ ತೋರಿಸ್ತೀನಿ ನಾನು ತುಂಬಾ ಈಸಿ ಮೆಥಡ್ ಅಲ್ಲಿ. ಈ ಮೆಥಡ್ ಅಲ್ಲಿ ನೀವು ಖಂಡಿತ ನೀವು ಕಟಿಂಗ್ ಮಾಡ್ಕೊಳ್ಳಿ. ಹಾಗೆ ನಮಗೆ ಮೇನ್ ಬಂದು ಈ ಸ್ಕೇಲ್ ಬೇಕಾಗುತ್ತೆ ಸ್ನೇಹಿತರೆ. ಇದಕ್ಕೆ ನಾವು ತುಂಬಾ ವಿಡಿಯೋಸ್ ಅಲ್ಲಿ ಕೂಡ ಇದ್ರ ಬಗ್ಗೆ ಮಾಡಿದೀನಿ, ಅದು ಕೇಳ್ತಾನೆ ಇರ್ತಾರೆ. ಹಾಗಾಗಿ ನೋಡಿ ಇವಾಗ ಇದು 3.6 ಇದೆ. ಇದನ್ನ ಫೋಲ್ಡ್ ಮಾಡಿದಾಗ ನಮಗೆ ಒಂದು ಸೆಂಟರ್ಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಳ್ಳಿ. ಇದಕ್ಕೆ ಒಂದು ಲೈನ್ ಹಾಕೋಣ. ಇದು ಒಂದು ಲೈನ್ ಆಯ್ತು. ಇದು ಬಾಕ್ಸ್ ಅನ್ನ ಪ್ರತಿಯೊಂದು ನೀವು ಅಂದ್ರೆ 6 ಇಂಚಿನ ಮೇಲಕ್ಕೆ ಏನಾದ್ರೂ ನೀವು ಸ್ಲೀವ್ ಅನ್ನ ಕಟ್ ಮಾಡ್ತಾ ಇದ್ರೆ ಈ ಮೆಥಡ್ ಅನ್ನ ನೀವು ಫಾಲೋ ಮಾಡಲೇಬೇಕು. ಹಾಗೆ ನೋಡಿ ಇದು ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ನೋಡಿ ಇದು 7.5 ಇದೆ. 7.5 ಅರ್ಧ ಬಂತು ನಮ್ಗೆ 3.25 ಆಗುತ್ತೆ. ನೋಡಿ 3.25 ಇಂಚ್ಗೆ ಒಂದು ಬಾಕ್ಸ್ ಅನ್ನ ಇಲ್ಲಿ ಮಾಡ್ಕೋಬೇಕಾಗುತ್ತೆ. ನಮಗೆ ಇನ್ನೊಂದು ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ಕೋಬೇಕು ಸ್ನೇಹಿತರೆ. ನೋಡಿ ಇವೆರಡರ ನಡುವೆ ಎಷ್ಟಿದೆ 3.25 3.25 ಇಂಚ್ ಇದೆ. ಇದ್ರ ಸೆಂಟರ್ಗೆ ಇನ್ನೊಂದು ಮಾರ್ಕ್ ಅನ್ನ ಮಾಡ್ಕೋಬೇಕು. ನೋಡಿ ಈ ತರ ಟೇಪ್ ಅನ್ನ ಫೋಲ್ಡ್ ಮಾಡಿದಾಗ ನಮಗೆ ಪರ್ಫೆಕ್ಟ್ ಆಗಿ ಸಿಗುತ್ತೆ. ನೋಡಿ ಇಷ್ಟು ಎರಡು ಮಾರ್ಕ್ ಮಾಡ್ಕೊಂಡ ನಂತರ ನೋಡಿ ಈ ಪಾಯಿಂಟ್ ಏನ್ ಸಿಗುತ್ತೆ, ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಗೆ ಒಂದು ಲೈನ್ ಅನ್ನ ಹಾಕೊಳ್ಳಿ. ಏನಕ್ಕಂದ್ರೆ ಇದು ನಮಗೆ ಬ್ಯಾಕ್ ಶೇಪ್ ಅನ್ನ ಏನ್ ತೆಗಿತೀವಿ ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬ್ಯಾಕ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳಿಕ್ಕೋಸ್ಕರ ಇವು ಪ್ರತಿಯೊಂದು ಕಾಲಮ್ ಅಷ್ಟೇ ಇವು ಮಾರ್ಕ್ ಮಾಡ್ಕೊಳ್ಳಿಕ್ಕೆ ತುಂಬಾ ಈಸಿ ಮೆಥಡ್ ನಿಮ್ಗೆ. ನೋಡಿ ಇವಾಗ ಈ ತರ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಬಂದು ಸ್ನೇಹಿತರೆ ಇದು ಸೆಂಟರ್ ಆಗುತ್ತೆ. ನೋಡಿ ಇದು ಈ ಕ್ಯಾಪ್ ಹೈಟ್ ನ ಇದು ಸೆಂಟರ್ ಪ್ಲೇಸ್ ಆಗುತ್ತೆ. ನಾವು ಫಸ್ಟ್ ಫ್ರಂಟ್ ಶೇಪ್ ಅನ್ನ ತೆಗಿಯೋಣ. ಇವಾಗ ಸ್ಲೀವ್ ಅಲ್ಲಿ ಆ ಫ್ರಂಟ್ ಶೇಪ್ ಅನ್ನ ತೆಗಿಲಿಕ್ಕೆ ನಾವು ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಗೆ ಈ ತರ ಸ್ಕೇಲ್ ಅನ್ನ ಇಟ್ಟು ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ತರ ಈ ಸ್ಕೇಲ್ ಅನ್ನ ಈ ರೀತಿ ಇಟ್ಟು ನಾವು ಮಾರ್ಕ್ ಮಾಡ್ಕೊಂಡ್ರೆ ನಮ್ಗೆ ಪರ್ಫೆಕ್ಟ್ ಆಗಿ ತೋರಿಸುತ್ತೆ ಅದು. ನೋಡಿ ಈ ರೀತಿ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಈ ಸ್ಕೇಲ್ ಅನ್ನ ವಾಪಸ್ ಈ ರೀತಿ ಇಟ್ರೆ ನಮ್ಗೆ ಇನ್ನೊಂದು ಶೇಪ್ ಸಿಗುತ್ತೆ. ನೋಡಿ ಸ್ನೇಹಿತರೆ ಇಲ್ಲಿಂದ ನೋಡಿ ಇಲ್ಲಿ 1/4 ಇಂಚು ಒಳಗಡೆ ಬರುತ್ತೆ. ಇದು ಈ ರೀತಿನೇ ಬರ್ಬೇಕಿದು. ನೋಡಿ ಈ ರೀತಿ ನಾವು ಸ್ಟ್ರೈಟ್ ಆಗಿ ಮಾರ್ಕ್ ಮಾಡ್ಕೊಂಡಿದೀವಿ. ಇಲ್ಲಿ 1/4 ಇಂಚು ಕೆಳಗಡೆಗೆ ಕರೆಕ್ಟ್ ಆಗಿ ಬರ್ತದೆ ಸ್ನೇಹಿತರೆ. ಇವಾಗ ಇದು ಬಂದು ಫ್ರಂಟ್ ಶೇಪ್. ನೋಡಿ ಫ್ರಂಟ್ ಶೇಪ್ ತುಂಬಾ ಈಸಿ ಮೆಥಡ್ ಅಲ್ಲಿ ನೀವು ಯಾವುದೇ ಲೈನ್ ಹಾಕೋದು ಬೇಡ, ಏನು ಬೇಡ, ಅಂದಾಜಲ್ಲಿ ತೆಗಿಯೋದು ಬೇಡ ಸ್ನೇಹಿತರೆ. ಈ ರೀತಿ ನೀವು ಒಂದ್ 2-3 ಸರಿ ಮಾಡಿದ್ರೆ ನಿಮ್ಗೆ ಕೈ ಕರೆಕ್ಟ್ ಆಗಿ ಅಲ್ಲಿಗೆ ಹೋಗುತ್ತೆ. ನೋಡಿ ಇವಾಗ ಇಲ್ಲಿ ಒಂದು ಪಾಯಿಂಟ್ ಸಿಕ್ಕಿದೆ. ಇದು ನಾವು ಮೊದಲಿಗೆ ಬಂದು ಫ್ರಂಟ್ ಶೇಪ್ ಅನ್ನ ಕಟ್ ಮಾಡ್ಲಿಕ್ಕೆ ಈ ಪಾಯಿಂಟ್ ಮಾರ್ಕ್ ಮಾಡ್ಕೊಂಡಿದ್ವಿ. ಇವಾಗ ನೋಡಿ ಇಲ್ಲಿ ಒಂದು ಪಾಯಿಂಟ್ ಸಿಕ್ಕಿದೆ ನಮ್ಗೆ. ಇಲ್ಲಿಂದ ನಾವು ಒಂದು 1/2 ಇಂಚು ಮಾರ್ಕ್ ಮಾಡ್ಕೋಬೇಕು. ನೋಡಿ ಇಲ್ಲಿ 1/2 ಇಂಚು ಮಾರ್ಕ್ ಮಾಡ್ಕೊಂಡಿದೀನಿ. ಇವಾಗ ಈ ಪಾಯಿಂಟ್ ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್. ನಾವು ಇವಾಗ ಬ್ಯಾಕ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳಿಕ್ಕೆ ನೋಡಿ ಫ್ರಂಟ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳಿಕ್ಕೆ ಇಲ್ಲಿಂದ ಇಲ್ಲಿಗೆ ಇಟ್ಟಿದ್ವಿ ಸ್ಕೇಲ್ ಅನ್ನ. ಇವಾಗ ನಾವು ಬ್ಯಾಕ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳಿಕ್ಕೆ ಇಲ್ಲಿಂದ ಇಲ್ಲಿಗೆ ಈ ಸ್ಕೇಲ್ ಅನ್ನ ಇಡಬೇಕು. ನೋಡಿ ಈ ರೀತಿ ನೋಡಿ ಈ ರೀತಿ ಇಟ್ಟು ನಾವು ಮಾರ್ಕ್ ಅನ್ನ ಮಾಡ್ಕೋಬೇಕು. ಇವಾಗ ಬಂದು ಈ ಸ್ಕೇಲ್ ಅನ್ನ ವಾಪಸ್ ಈ ರೀತಿ ಇಟ್ರೆ ನಮ್ಗೆ ಇದಕ್ಕೆ ತೋರಿಸುತ್ತೆ ಈ ಲೈನ್. ನೋಡಿ ಈ ರೀತಿ ಇಟ್ಕೊಂಡಾಗ ನೋಡಿ ಈ ರೀತಿ ಇವಾಗ ಈ ರೀತಿ ನಾವು ಮಾರ್ಕ್ ಮಾಡ್ಕೊಂಡಿದೀವಿ ಫ್ರಂಟ್ ಟು ಬ್ಯಾಕ್. ಈ ರೀತಿ ನೀವು ಪರ್ಫೆಕ್ಟ್ ಆಗಿ ಮಾರ್ಕ್ ಅನ್ನ ಮಾಡ್ಕೋಬೇಕಾಗುತ್ತೆ. ಇವಾಗ ಬಂದು ಸ್ನೇಹಿತರೆ ಇದನ್ನ ಕಟ್ ಮಾಡೋಣ. ನೋಡಿ ಇಲ್ಲಿ ನಾವು 1/4 ಇಂಚು ಲೂಸ್ ಅನ್ನ ಜಾಸ್ತಿ ಇಟ್ಕೊಂಡಿದೀವಿ. ಇವಾಗ ಬಂದು ಇದರಲ್ಲಿ 2 ಮಾತ್ರ ತಗೊಂಡು ಫ್ರಂಟ್ ಶೇಪ್ ಅನ್ನ ಕಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ ಇವಾಗ ಒಂದ್ಸರಿ ನಿಮಗೆ ಚೆಕ್ ಮಾಡಿ ತೋರಿಸ್ತೀನಿ ಪರ್ಫೆಕ್ಟ್ ಆಗಿ ಬರ್ತಾ ಇದೆಯಲ್ವ ಅಂತ ಹೇಳಿ.
ನೋಡಿ ನಮ್ಗೆ ಇದು ಬ್ಯಾಕ್ ಪಾರ್ಟ್ ಇಲ್ಲಿ ಇದೆ ಸ್ನೇಹಿತರೆ, ರೆಡಿ ಇದೆ ಬ್ಯಾಕ್ ಪಾರ್ಟ್. ಇದ್ರ ಮೇಲೆ ಇಟ್ಟು ನಾವು ಇವಾಗ ಸ್ಲೀವ್ ಕರೆಕ್ಟ್ ಆಗಿದೆ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಬಿಡ್ತಾ ಇದ್ದೀನಿ. ಇಲ್ಲಿಂದ ಪರ್ಫೆಕ್ಟ್ ಆಗಿ ಇಟ್ಟಾಗ ನಮ್ಗೆ ಕರೆಕ್ಟ್ ಆಗಿ ಸ್ಲೀವ್ ಬರ್ಬೇಕು. ಅಲ್ಲಿಗೆ ಬಂತು ಅಂದ್ರೆ ನಾವು ಕಟ್ ಮಾಡಿದ್ದು ಕರೆಕ್ಟ್ ಆಗಿದೆ ಅಂತ ಅರ್ಥ. ನೋಡಿ ಅಲ್ಲಿಗೆ ಕರೆಕ್ಟ್ ಆಗಿ ತೋರಿಸ್ತಾ ಇದೆ ಸ್ನೇಹಿತರೆ, ಪರ್ಫೆಕ್ಟ್ ಆಗಿ. ಅಂದ್ರೆ ನೋಡಿ ಇಲ್ಲಿ ನಾನು ಕರೆಕ್ಟ್ ಪಾಯಿಂಟ್ ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ, ಇದನ್ನ ಜಾಸ್ತಿ ತಗೊಂಡಿದ್ದೀನಿ ಅಂತ ಹೇಳಿದೆ ನಿಮ್ಗೆ 1/4 ಇಂಚು. ಹಾಗಾಗಿ ಇದು ಸ್ಲೀವ್ ಜಾಸ್ತಿ ಬರ್ತಾ ಇದೆ, ಪರ್ಫೆಕ್ಟ್ ಆಗಿ ನಾವು ಕಟ್ ಮಾಡಿದೀವಿ ಅಂತ ಅರ್ಥ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ದಯವಿಟ್ಟು ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.